ಎಸ್ ವೀಕ್ಷಕರೇ, ಗಂಡಸರಿಗೆ ಇನ್ನೊಂದು ಸ್ವೀಟ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೀವಿ. ಗಂಡಸರು ಖುಷಿ ಪಡುವಂತಹ ಸುದ್ದಿಯನ್ನ ಮತ್ತೆ ಹೇಳ್ತಾ ಇದ್ದೀವಿ. ಗಂಡಸರಿಗೆ ಖುಷಿ ಕೊಡುವಂತಹ ಮಹಿಳಾ IPS ಅಧಿಕಾರಿಯ ಕೇಸ್. ಗಂಡಸರಿಗೆ ಖುಷಿ ಕೊಡುವಂತಹ ಮಹಿಳಾ IPS ಅಧಿಕಾರಿಯ ಕೇಸ್. ಗಂಡ ಆತನ ಕುಟುಂಬದವರ ವಿರುದ್ಧ ಹಲವು ಕ್ರಿಮಿನಲ್ ಕೇಸ್. ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ಮಹಿಳಾ IPS ಅಧಿಕಾರಿ ಸೂಚನೆ. ಸುಪ್ರೀಂ ಕೋರ್ಟ್ನಿಂದ ಮಹಿಳಾ ಪೊಲೀಸ್ ಅಧಿಕಾರಿಗೆ ನಿರ್ದೇಶನ. ತನ್ನ ಗಂಡ ಆತನ ಮನೆಯವರ ವಿರುದ್ಧ ಸುಳ್ಳು ಹಲವು ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದ ಆ ಒಂದು ಮಹಿಳಾ IPS ಅಧಿಕಾರಿ ಮತ್ತು ಫ್ಯಾಮಿಲಿ ಕ್ರಿಮಿನಲ್ ಪ್ರಕರಣಗಳಿಂದ ಗಂಡ ಆತನ ಮನೆಯವರಿಗೆ ಮಾನಸಿಕ ದೈಹಿಕ ಹಿಂಸೆ. ತನ್ನ ಗಂಡನ ವಿರುದ್ಧ 6 ಕ್ರಿಮಿನಲ್ ಕೇಸನ್ನು ಹಾಕಿರುವಂತಹ ಮಹಿಳಾ ಪೊಲೀಸ್ ಅಧಿಕಾರಿ. ಆ ಕೇಸ್ಗಳ ಕಾರಣ ಆಕೆಯ ಗಂಡ 109 ದಿನ, ಗಂಡನ ತಂದೆ 103 ದಿನ ಜೈಲಿನಲ್ಲಿ ಇದ್ರು. ಅವರಿಬ್ಬರು ಕೂಡ ಅನುಭವಿಸಿರುವಂತಹ ನೋವಿಗೆ ಯಾವ ರೂಪದ ಪರಿಹಾರವೂ ಕೂಡ ಸಾಧ್ಯವಿಲ್ಲ. ಹೀಗಾಗಿ ನೈತಿಕ ಪರಿಹಾರದ ರೂಪದಲ್ಲಿ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಗವಾಯಿ, ನ್ಯಾಯಮೂರ್ತಿಗಳಾಗಿರುವಂತಹ AG ವಾಸಿ ಪೀಠ ಆದೇಶವನ್ನ ನೀಡಿದೆ. ಪ್ರಮುಖವಾಗಿ ಇಂಗ್ಲಿಷ್ ಮತ್ತು ಹಿಂದಿ ದಿನಪತ್ರಿಕೆಯ ರಾಷ್ಟ್ರೀಯ ಆವೃತ್ತಿಯಲ್ಲಿ ಕ್ಷಮೆಯನ್ನ ಪ್ರಕಟಣೆ ಮಾಡಬೇಕು. ಮಹಿಳಾ ಪೊಲೀಸ್ ಅಧಿಕಾರಿ ಆಕೆಯ ಹೆತ್ತವರು ಬೇಷರತ್ ಕ್ಷಮೆಯನ್ನ ಕೇಳಬೇಕು. ತನ್ನ ಗಂಡ ಆತನ ಕುಟುಂಬಸ್ಥರಿಗೆ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಿ ಪ್ರಕಟಿಸಬೇಕು. ಆ ಸಾರ್ವಜನಿಕ ಕ್ಷಮೆಯನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಕಟಣೆ ಮಾಡಬೇಕು. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಪ್ರಕಟ ಮಾಡಬೇಕು. ಮಹಾರಾಷ್ಟ್ರದ ಮೊದಲ ಮಹಿಳಾ IPS ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಎಸ್ ವೀಕ್ಷಕರೇ, ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಕೋರ್ಟ್ ಈ ಒಂದು ಮಾತನ್ನ ಹೇಳಿದೆ. ಅಂತಂದ್ರೆ ಏನು ಬೇಕಾದರೂ ಮಾಡಬಹುದು ಹೆಣ್ಣು ಮಕ್ಕಳು ಅನ್ನುವಂಥ ಒಂದು ಮನಸ್ಥಿತಿ ಇದೆ ಅಲ್ಲ, ಅದನ್ನು ಹೆಣ್ಣು ಮಕ್ಕಳು ಕೂಡ ಸ್ವಲ್ಪ ನೋಡಿ ಮಾಡಬೇಕು. ಯಾಕಂತಂದ್ರೆ ಗಂಡು ಮಕ್ಕಳದ್ದು ಒಂದೇ ತಪ್ಪು ಅಂತ ಕೂತ್ಕೊಳ್ಳೋಕೆ ಆಗೋದಿಲ್ಲ. ತಾವು ಮಾಡಿರುವಂತಹ ಕೆಲಸಗಳ ಬಗ್ಗೆಯೂ ಕೂಡ ಅರಿವಿದ್ದರೆ ಒಳ್ಳೆಯದಾಗಿರುತ್ತೆ. ಅದು ಬಿಟ್ರೆ ಗಂಡು ಮಕ್ಕಳೇ ಮಾಡಿರುವಂಥದ್ದು ಗಂಡೇ ತಪ್ಪು ಮಾಡ್ತಾನೆ ಅನ್ನೋದು ತಪ್ಪು. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ IPS ಅಧಿಕಾರಿ ಮಾಡಿರುವಂತಹ ವಿಚಾರಕ್ಕೆ ಈಗ ಗಂಡನ ಮನೆಯವರು, ಗಂಡ 109 ದಿನ ಮತ್ತು ಗಂಡನ ತಂದೆ 103 ದಿನ ಜೈಲಿನಲ್ಲಿದ್ದರು. ಸೊ ಆ ಒಂದು ನಿಟ್ಟಿನಲ್ಲಿ ಅವರಿಬ್ಬರೂ ಕೂಡ ಅನುಭವಿಸಿರುವಂತಹ ನೋವಿಗೆ ಯಾವ ರೂಪದಲ್ಲೂ ಕೂಡ ಅಮೌಂಟ್ ಅನ್ನು ಕೊಟ್ಟು ಕೂಡ ಸೆಟ್ಲ್ ಮಾಡೋಕ್ಕಾಗೋದಿಲ್ಲ. ನೈತಿಕ ಪರಿಹಾರವನ್ನ ಅದರ ರೂಪದಲ್ಲಿ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಗವಾಯಿ ಅವರು ತಿಳಿಸಿದ್ದಾರೆ. ಪ್ರಮುಖವಾಗಿ ಇಂಗ್ಲಿಷ್ ಮತ್ತು ಹಿಂದಿ ದಿನಪತ್ರಿಕೆಗಳ ರಾಷ್ಟ್ರೀಯ ಆವೃತ್ತಿಯಲ್ಲಿ ಕ್ಷಮೆಯನ್ನ ಕೇಳಬೇಕು. ಅವರು ಮಹಿಳಾ ಪೊಲೀಸ್ ಅಧಿಕಾರಿ ಆಕೆಯ ಹೆತ್ತವರು ಬೇಷರತ್ ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ತನ್ನ ಗಂಡ ಆತನ ಕುಟುಂಬಸ್ಥರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು. ಫೇಸ್ಬುಕ್, ಟ್ವಿಟರ್,
ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಕ್ಷಮೆಯನ್ನ ಯಾಚನೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದ್ದೆ. ಈ ತರದ 4 ಹಾಕ್ಬೇಕು. ಹೆಣ್ಮಕ್ಳು ಬೇಕಾಬಿಟ್ಟಿ ಕೇಸ್ ಹಾಕ್ತಾರಲ್ಲ, ಅವರಿಗೆಲ್ಲ ಮುಟ್ಟು ನೋಡ್ಕೊಳ್ಳೋಂಗಿರತ್ತದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.